ಅದು ನಾವು ತಿಳುವಳಿಕೆ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಏನು ಮಾಡ್ತೀವಿ, ಪರಿಸರ ಸಂರಕ್ಷಣೆ ಆಗ್ತದ, ಪ್ರತಿಯೊಬ್ಬರು ಕಾನೂನು ಅರಿವು ಆಗ್ತದ. ಮತ್ತು ಒಂದು ವೇಳೆ ಈಗ ಕಾನೂನು ಪರಿಸರ ಸಂರಕ್ಷಣೆ ಕುರಿತು 1986 ಬಂತು ಜಾರಿಗೆ. 86 ಜಾರಿ ಬಂದಾಗ ಒಂದು ವೇಳೆ ನೀವು ಅದಕ್ಕೆ ಮಾಡದೇ ಇದ್ದರೆ ಕಾನೂನಿನ ಕ್ರಮ ತಗೋತಾರ, ಇಲ್ಲಂತಿಲ್ಲ. ಸುಮಾರು ಎಷ್ಟು ಅಂತಂದ್ರೆ 1986 ಒಂದು ಸೆಕ್ಷನ್ 15 ಅಡಿಯಲ್ಲಿ ನೀವು ಏನಾದರೂ ವೈಲೇಷನ್ ಪರಿಸರದ ಬಗ್ಗೆ ಹಾನಿ ಉಂಟು ಮಾಡಿದ್ರೆ 5 ವರ್ಷದಿಂದ 7 ವರ್ಷ ಸಂಧಾನ ಕೊಡ್ತದ. ಆದ್ರೆ ಅದರಲ್ಲಿ ಉಪಯೋಗ ಇಲ್ಲ. ನೀವು ಪರಿವರ್ತನೆ ಆಗಲಿ ಅಂತ ಕೊಡ್ತದ್ರಿಂದ, ಆದ್ರೆ ನೀವು ಎಲ್ಲಿಂದ ಪರಿವರ್ತನೆ ಆಗಲ್ಲ ಅಲ್ಲಿಂದ ಶಿಕ್ಷೆ ಕೊಟ್ಟರೆ ಇದು ಏನು ಅದು ಹಾಗಾಗಿಲ್ಲ. ಪರಿಸರ ಸಂರಕ್ಷಣೆ ಬಂತು. ನಂತರ ಜನವಿಶ್ವಾಸ ಅಂತ 2023 ಅದಕ್ಕೆ ತಿದ್ದುಪಡಿ ತಂದು ಸಹಿತ ಅದು ಸರ್ಕಾರ ಅದು ಎಲ್ಲರಿಗೆ ಅರಿವು ಮೂಡಿ ಅಂತ ಹೇಳಿ, ಮತ್ತು ಈ ಕಂಪನಿ ಸಣ್ಣ ಕೈಗಾರಿಕೆಗಳು ತ್ಯಾಜ್ಯಗಳನ್ನು ಮಾಡ್ತದೆ, ಅಭಿವೃದ್ಧಿ ಶಿಕ್ಷೆ ಅದ, ಮತ್ತು ಹೀಗೆ ಹಲವಾರು ಕಾಯ್ದೆಗಳನ್ನು ತಂದು ಆ ಪರಿಸರ ಸಂರಕ್ಷಣೆ ಮಾಡೋ ಸಂಬಂಧ ಜಲ ಆಗಲಿ, ವಾಯು ಆಗಲಿ, ಶಬ್ದ ಆಗಲಿ, ನಮ್ಮ ಊರಾಗಲಿ, ತಾಲೂಕಾಗಲಿ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು. ಮತ್ತು ಮುಖ್ಯ ಮಕ್ಕಳು ಸಹಿತ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕೊಠಡಿಗಳು ಸ್ವಚ್ಛವಾಗಿರಬೇಕು ಮತ್ತು ಶಿಸ್ತುಲಿಂದ ಬರಬೇಕು. ಆವಾಗ ಮಾತ್ರ ನಿಮ್ಮ ಶಿಕ್ಷಣ ತಲುಪ್ತದ. ಆಶಾ ಕಾರ್ಯಕರ್ತರು, ಮಹಿಳೆಯರು ನೀವು ಮನೆ ಮನೆಗೆ ಹೋಗಿ ಇನ್ನೊಮ್ಮೆ ಅರಿವು ಮೂಡಿಸ್ಬೇಕು. ಯಾಕಂತಂದ್ರೆ ಅವರಿಗೆ ಎಲ್ಲಿ ತನ ಅರಿವು ಬರಲ್ಲ ಅಲ್ಲಿಂದ ನೀವು ತಿಳಿಸ್ತಾನೆ ಇರಬೇಕು. ಅದರಿಂದ ನೀವು ಪ್ರತಿದಿನ ಅರಿವು ಮೂಡಿಸ್ತಾ ಏನಂತ ಒಂದಿನ ಅವರಿಗೆ ಜವಾಬ್ದಾರಿ ಬರ್ತಕ್ಕ ಚಾಲು ಆಗ್ತದೆ. ಮುಂದಿನ ಬರ್ತಕ್ಕ ನಮ್ದು ಏನು ಪರಿಸರ ಸಂರಕ್ಷಣೆ ಆಯ್ತು ಅಂತಂದ್ರೆ ಇಲ್ಲಿ ನಮ್ದು ಭೂಮಿ ಗುರುತ್ವಾಕರ್ಷಣೆ ಈಗ ಸುಮಾರು ತಾಪಮಾನ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತದೆ. ಯಾಕಂತಂದ್ರೆ ಇಲ್ಲಿ ಟೈಮ್ ಸರಿಯಾಗಿ ಮಳೆ ಬರಲ್ಲ. ಅದರಿಂದ ತಾಪಮಾನ ಹೆಚ್ಚಾಗಿ ಪ್ರತಿಯೊಂದು ಮನೆಗೆ ಹೋಗಿ ಒಂದೊಂದು ಗಿಡ ನೆಟ್ಟಿದ್ರೆ ಆಮ್ಲಜನಕ ಬರ್ತದ. ಅದು ಇಟ್ಕೊಂಡು ನಮ್ಮ ಆರೋಗ್ಯನ ಒಳ್ಳೆಯ ಉಸಿರಾಟಕ್ಕೆ ನಮ್ಗೆ ಅನುಕೂಲ ಆಗ್ತದ. ಇಷ್ಟು ಹೇಳಿ ಒಂದು 2 ಮಾತನಾಡಲು ಅವಕಾಶ ಮಾಡ್ಕೊಂಡು ನಮ್ಮೆಲ್ಲರಿಗೂ ಅಭಿನಂದಿಸ್ತಾ